ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಯಾಕುಂಟಾಗುತ್ತೆ, ಏನು ಕಾರಣ, ಸಮಸ್ಯೆಗೆ ಪರಿಹಾರ ಏನು ತಿಳ್ಕೊಳ್ತಾ ಇದ್ವಿ. ಬನ್ನಿ ಮಾತನ್ನು ಮುಂದುವರಿಸೋಣ. ಡಾಕ್ಟರ್, ಈಗ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಕಿಡ್ನಿ ಸಮಸ್ಯೆ ಉಂಟಾಗಿತ್ತು, ಟ್ರೀಟ್ಮೆಂಟ್ ತಗೊಂಡ್ರು. ಮುಂದೆ ಆ ಮಗು ದೊಡ್ಡದಾಗಿ ಬೆಳೆದ ನಂತರ ಗರ್ಭಿಣಿ ಆದಾಗ ಏನಾದರೂ ಈ ಸಮಸ್ಯೆ ಮತ್ತೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆಯಾ ಅಂತ? ಈಗ ಆವಾಗಲೇ ಹೇಳ್ದಂಗೆ ರಿಫ್ಲಕ್ಸ್ ಅಂತ ಒಂದು ಡಿಸೀಸ್ ಇರ್ತದೆ. ಅಂದರೆ ಯೂರಿನ್ ನಾರ್ಮಲಾಗಿ ಕೆಳಗಡೆ ಬರ್ದಂಗೆ ಮೇಲೆ ಹೋದರೆ ರಿಫ್ಲಕ್ಸ್ ಅಂತ, ಯೂರಿನ್ ವಿಲ್ ಗೋ ಬ್ಯಾಕ್ ಟು ದ ಕಿಡ್ನಿ. ಆ ಥರ ರಿಫ್ಲಕ್ಸ್ ಇದ್ದರೆ ಹೆಣ್ಣು ಮಕ್ಕಳಲ್ಲಿ ಎಸ್ಪೆಷಲಿ ರಿಪೀಟೆಡ್ ರಿಫ್ಲಕ್ಸ್ ಆದರೆ, ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂದರೆ ಕಿಡ್ನಿಯಲ್ಲಿ ಸ್ಕಾರ್ ಅಂತ ಆಗ್ತದೆ. ಅಂದರೆ ನಮಗೆ ಯಾರಿಗಾರು ಪೆಟ್ಟಾದರೆ ಸ್ಕಾರ್ ಆಗ್ತದಲ್ಲ, ಆ ಥರ ಕಿಡ್ನಿಯಲ್ಲೂ ಸ್ಕಾರ್ ಆಗ್ತದೆ. ಕಿಡ್ನಿಯಲ್ಲಿ ಸ್ಕಾರ್ ಆಗೋದ್ರಿಂದ ಮುಂದಕ್ಕೆ ಏನಾಗ್ತದೆ, ವೆನ್ ದೇ ಗ್ರೋ ಓಲ್ಡರ್, ಅಡಲ್ಸೆಂಟ್ ಏಜ್ ಗ್ರೂಪು ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮುಂದಕ್ಕೆ ಹೋಗೋದೇ ಇಲ್ಲ, ದೇ ವಿಲ್ ಹ್ಯಾವ್ ಅಬಾರ್ಷನ್ಸು, ಈ ಥರ ಎಲ್ಲ ಆಗ್ತದೆ. ಆಮೇಲೆ BP ತುಂಬ ಜಾಸ್ತಿ ಆಗ್ತದೆ, ಪ್ಲಸ್ ಕಿಡ್ನಿ ಫೇಲ್ಯೂರು ಆಗ್ಬೋದು. ಸೊ ಅದರಿಂದಾಗಿ ಈ ಥರ ಯೂರಿನ್ ಇನ್ಫೆಕ್ಷನ್ ಬಂದರೆ ಇಮಿಡಿಯೇಟಾಗಿ ಐಡೆಂಟಿಫೈ ಮಾಡಿ ಕೆಲವು ಸಲ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಎಲ್ಲ ಮೇಂಟೈನ್ ಮಾಡ್ಬೋದು. ಇಲ್ಲ ಸಿವಿಯರ್ ಆಗಿದೆ ಅಂದರೆ ಆಪ್ರೇಷನ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಐಡೆಂಟಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಲಿಯಾಗಿ ಎಷ್ಟು ಸ್ಟೇಜ್ ಆಗಿದೆ ಅಂತ ನೋಡ್ಬೇಕು. ತುಂಬ ಸಿವಿಯರ್ ಸ್ಟೇಜ್ ಇದ್ದರೆ ಆಪ್ರೇಷನ್ ಮಾಡಿ ಸರಿ ಮಾಡಬೇಕಾಗ್ತದೆ. ಸೊ ದಟ್ ಫ್ಯೂಚರ್ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಬರ್ದಂಗೆ, ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕಿಡ್ನಿ ಫೇಲ್ಯೂರ್ ಆಗ್ದಂಗೆ, ಅಥವಾ ಪ್ರೆಗ್ನೆನ್ಸಿ ಮುಗಿದಾದ್ಮೇಲೆ ಒಂದು ಸ್ವಲ್ಪ ಅವರು 30 ವರ್ಷ 35 ವರ್ಷ ಆದಾಗ ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಆ ಥರ ಆಗಬಾರ್ದು ಅಂದರೆ ಐಡೆಂಟಿಫೈ ಅರ್ಲಿಯಾಗಿ ಮಾಡಿ ಎಷ್ಟು ಸಿವಿಯರ್ ಇದೆ ಅಂತ ನೋಡ್ಬಿಟ್ಟು ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಈಗ ಲತಾ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ಲತಾ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು? ಲತಾ ಅವರೇ, ಓಕೆ. ಈಗ ಯೂರಿನಲ್ಲಿ ಹೈ ಲೆವೆಲ್ ಪ್ರೋಟೀನ್ ಅಂತ ಹೇಳಿದ್ವಿ, ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ? ಅದನ್ನು ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಸಣ್ಣ ಮಕ್ಕಳಲ್ಲಿ ಇಟ್ಸ್ ವೆರಿ ಕಾಮನ್ ಕಂಪೇರ್ ಟು ಅಡಲ್ಟ್ಸ್. ಸೊ ಅದು 2.5 to 5 years ಬರ್ಬೋದು. ನೆಫ್ರಾಟಿಕ್ ಸಿಂಡ್ರೋಮಿಗೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂದರೆ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ, ಕಾರ್ಟಿಕಲ್ ಸ್ಟೀರಾಯ್ಡ್ಸ್ ಅಂತ. ತುಂಬ ಜನ ಸ್ಟೀರಾಯ್ಡ್ಸ್ ಅಂದ ತಕ್ಷಣ ತುಂಬ ಹೆದರ್ಕತ್ತಾರೆ. ದೇರ್ ಇಸ್ ನಥಿಂಗ್ ಟು ಬಿ ವರಿಡ್, ಬಿಕಾಸ್ ಸ್ಟೀರಾಯ್ಡ್ಸ್ ತುಂಬ ದಿವಸ ಕೊಟ್ಟರೆ, ತುಂಬ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೊಟ್ಟರೆ ಅದ್ರ ಸೈಡ್ ಎಫೆಕ್ಟ್ಸ್ ಬರ್ತದೆ. ನೆಫ್ರಾಟಿಕ್ ಸಿಂಡ್ರೋಮಲ್ಲಿ ಸ್ಟೀರಾಯ್ಡ್ಸ್ ಕೊಡೋದು ತುಂಬ ಕಡಿಮೆ ದಿವಸ, ಯೂಶಲಿ ಅಬೌಟ್ 3 months ಕೊಡ್ತೀವಿ. 3 months ಕೊಟ್ಬಿಟ್ಟು ಎಲ್ಲ ಸರಿ ಹೋದ್ರೆ ನಿಲ್ಲಿಸ್ಬಿಡ್ತೀವಿ. ಸೊ ಅದರಿಂದಾಗಿ ತುಂಬ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ತುಂಬ ಸಲ ನಾವು ದ ಮಿನಿಟ್ ವಿಸೆ ಸ್ಟೀರಾಯ್ಡ್ಸ್ ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ, ಎಸ್ಪೆಷಲಿ ಪೇರೆಂಟ್ಸ್. ಇಲ್ಲ ಸ್ಟೀರಾಯ್ಡ್ಸ್ ಯಾಕೆ ಕೊಡ್ತೀರಾ, ಇದರಿಂದ ಸೈಡ್ ಎಫೆಕ್ಟ್ ಬರ್ತದೆ, ಅದರಿಂದ ಆ ಪ್ರಾಬ್ಲಮ್ ಬರ್ತದೆ, ಈ ಪ್ರಾಬ್ಲಮ್ ಬರ್ತದೆ, ಯಾರೋ ಏನೋ ಹೇಳಿರ್ತಾರೆ, ಅದನ್ನು ಕೇಳ್ಬಿಟ್ಟು ಹೆದರ್ತಾರೆ. ಸೊ ಶಾರ್ಟ್ ಟರ್ಮ್ ಸ್ಟೀರಾಯ್ಡ್ಸ್ ಕೊಟ್ಟರೆ ಏನೂ ಆಗೋದಿಲ್ಲ. 90% 99% ಆಫ್ ದ ಟೈಮ್ಸ್ ಚಿಲ್ಡ್ರನಲ್ಲಿ ಈ ಸ್ಟೀರಾಯ್ಡ್ ಶಾರ್ಟ್ ಟರ್ಮ್ ಕೊಟ್ಟ ತಕ್ಷಣ ದೇ ವಿಲ್ ಬಿಕಮ್ ಆಲ್ ರೈಟ್. ಸೊ ದೇರ್ ಇಸ್ ನಥಿಂಗ್ ಟು ಬಿ ವರಿಡ್ ಅಬೌಟ್. ಓನ್ಲಿ ಥಿಂಗ್ ಇಸ್ ಅದನ್ನು ಆ ಟೈಮಲ್ಲಿ ಕರೆಕ್ಟಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಯೂರಿನಲ್ಲಿ ಕಂಟಿನ್ಯೂಸ್ ಆಗಿ ಪ್ರೋಟೀನ್ ಲೀಕ್ ಆಗ್ತಾನೆ ಇರ್ತದೆ. ಯೂರಿನಲ್ಲಿ ಕಂಟಿನ್ಯೂಸ್ ಆಗಿ ಪ್ರೋಟೀನ್ ಲೀಕ್ ಆಗ್ತಾನೆ ಇದ್ದರೆ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸ್ ಇರ್ತದೆ. ಆ ಸ್ಟೇಜ್ ತನಕ ಹೋಗ್ದಂಗೆ ಮೊದಲೇ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ ಮುಂದಕ್ಕೆ ಪ್ರಾಬ್ಲಮ್ಸ್ ಬರೋದಿಲ್ಲ, ಎಸ್ಪೆಷಲಿ ದೊಡ್ಡವರಾದಮೇಲೆ. ಅದನ್ನ ಹಾಗೆ ಬಿಟ್ಬಿಟ್ರೆ ದೊಡ್ಡವರಾದಮೇಲೆ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರ್ತದೆ. ಓಕೆ, ದರ್ಶನ್ ಈಗ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ದರ್ಶನ್ ಅವರೇ, ನಿಮ್ಮ ಸಮಸ್ಯೆನ ಹೇಳಿ. ಹಲೋ, ಮಾತಾಡಿ. ಹಲೋ ಸರ್. ಹೇಳಿ. ಸರ್, ನಮ್ಮ ಹೆಸರು ದರ್ಶನ್ ಅಂತ, ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ದೀವಿ, ಸಕ್ರಪಟ್ಟಣದಿಂದ. ಹೇಳಿ. ಸರ್, ಇದು ಯೂರಿನ್ ಪಾಸ್ ಹಗಲೆಲ್ಲ ಆಗ್ತಿರುತ್ತೆ. ಅಂದ್ರೆ ಈಗ ಟ್ಯಾಬ್ಲೆಟ್ಸ್ ಇದೆಯಲ್ಲ ಸರ್, ಟ್ಯಾಬ್ಲೆಟ್ಸ್ ಜಾಸ್ತಿ ತಗೊಂಡ್ರೆ ಆಗುತ್ತೆ ಇಲ್ಲ ಏನು? ಹೇಳಿ ಸರ್. ಯೂರಿನ್ ಪಾಸ್ ಈಗ ತುಂಬಾ ಆಗುತ್ತೆ ಸರ್. ಅಂದ್ರೆ ಈಗ 1 minute ಬಿಟ್ಟು ತುಂಬಾ ಯೂರಿನ್ ಪಾಸ್ ಆಗ್ತದೆ. ಇದು ಯಾರಿಗೆ, ದೊಡ್ಡವರಿಗೆ, ಮಕ್ಕಳಲ್ಲಿ ಆಗದ ಇದು? ಸರ್, ಇದು ನನ್ನ ಅದು 18 ವರ್ಷ ಸರ್ ನಮಗೆ. ಆ ಥರ ಇದ್ದಾಗ ಅದು ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನೋಡ್ಬೇಕಾಗ್ತದೆ. ಯಾಕೆ ಈ ಥರ ಎವ್ರಿ 2 minutes ಯೂರಿನ್ ಪಾಸ್ ಮಾಡ್ತಾ ಇದ್ದೀರಾ, ಯಾಕೆ ಈ ಥರ ಅರ್ಜೆಂಟ್ ಮಾಡ್ಬೇಕಂತ ಅನಿಸ್ತದೆ ಅಂತ. ಅದಕ್ಕೆ ಒಂದು ಸ್ಕ್ಯಾನ್ ಅಂತ ಮಾಡಬೇಕಾಗ್ತದೆ, ಕಿಡ್ನಿ ಸ್ಕ್ಯಾನು ಮತ್ತು ಬ್ಲ್ಯಾಡರ್ ಸ್ಕ್ಯಾನ್ ಅಂತ. ಅದನ್ನು ಮಾಡಿದರೆ ಗೊತ್ತಾಗ್ತದೆ. ಅದನ್ನು ಮಾಡಿಸ್ಕೊಂಡು ಯಾರಾದರೂ ನೆಫ್ರಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ನೋಡಿದರೆ ಅದೇನು ತೊಂದರೆ ಅಂತ ಕಂಡುಹಿಡಿದು ಅದನ್ನು ಟ್ರೀಟ್ ಮಾಡ್ಬೋದು. ಓಕೆ, ಈಗ ಹರಿಯಾಣದಿಂದ ತೋಟಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ತೋಟಪ್ಪ ಅವರೇ, ನಿಮ್ಮ ಸಮಸ್ಯೆನ ಹೇಳಿ. ಹಲೋ. ಹಾಂ, ಮಾತಾಡಿ. ಹೇಳಿ. ಹಲೋ ಡಾಕ್ಟ್ರ. ಹೇಳಿ. ಸರ್, ಬಂದ್ಬಿಟ್ಟು ನಾವು ಹರಿಯಾಣದಿಂದ ಮಾತಾಡ್ತಾರ, ತೋಟದಪ್ಪ ಅಂತ. ಹೇಳಿ. ಈಗ ಚಿಕ್ಕ ಮಕ್ಕಳಲ್ಲಿ ಕಿಡ್ನಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಬರ್ತಾ ಇದೆ ಈಗ. ಸರಿ, ಅದು ಅಕಸ್ಮಾತ್ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಇದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋಕ್ಕಾಗುತ್ತಾ ಅಂತ? ಆಗುತ್ತೆ, ಚಿಕ್ಕ ಮಕ್ಕಳಲ್ಲಿ ಕೂಡ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೋದು. ತುಂಬ ಚಿಕ್ಕ ಮಗು ಹೋದರೆ ಮಾಡೋಕ್ಕಾಗಲ್ಲ. ಮಿನಿಮಮ್ ವೆಯ್ಟ್ ನಾವು ಟ್ರಾನ್ಸ್ಪ್ಲಾಂಟಿಗೆ ತೊಗೊಳ್ಳೋದಂದ್ರೆ 10 kilos ಇರಬೇಕು ವೆಯ್ಟು ಮಗುದು. 10 kg ಇರಬೇಕು ವೆಯ್ಟು. ಅದಕ್ಕಿಂತ ಸಣ್ಣ ವೆಯ್ಟ್ ಇದ್ದರೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ತನಕ ಡಯಾಲಿಸಿಸ್ ಮಾಡಿ ಸ್ವಲ್ಪ ಮಗು ಬೆಳೆದ ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅವಕಾಶ ಇದೆ. ಸಾಧಾರಣವಾಗಿ ಟ್ರಾನ್ಸ್ಪ್ಲಾಂಟ್ ಮಾಡೋ ವಯಸ್ಸು ಅಂದರೆ 3 ರಿಂದ 5 ವರ್ಷದ ಟೈಮಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಕಿಡ್ನಿ ಫೇಲ್ ಆದರೆ ಡಯಾಲಿಸಿಸ್ ಅಂತ ಮಾಡಬೇಕಾಗ್ತದೆ. ಅದು ಏನು ತೊಂದರೆ ಇದೆ ಅಂತ ಕಂಡುಹಿಡಬೇಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಬ್ಲಡ್ ಟೆಸ್ಟ್ ಅಂತ ಮಾಡಬೇಕು, ಕ್ರಿಯೇಟಿನಿನ್ ಟೆಸ್ಟ್ ಅಂತ ಮಾಡಬೇಕು, ಕಿಡ್ನಿ ಫಂಕ್ಷನ್ ಟೆಸ್ಟ್. ಅದು ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡಿದರೆ ಕಿಡ್ನಿ ಫಂಕ್ಷನ್ ಎಷ್ಟು ಮಟ್ಟಿಗಿದೆ
ಆಮೇಲೆ ಕಿಡ್ನಿ ಫೇಲ್ ಆಗ್ತಾ ಇದ್ದಾನಾ, ಇನ್ನು ಎಷ್ಟು ದಿವಸ ಕಿಡ್ನಿ ಫೇಲ್ಯೂರು ಡಯಾಲಿಸಿಸ್ ಇಲ್ದಂಗೆ ಮ್ಯಾನೇಜ್ ಮಾಡ್ಬೋದು, ಇದೆಲ್ಲ ಗೊತ್ತಾಗ್ತದೆ. ಓಕೆ, ಈಗ ಹಾಸನದ ನಿರ್ಮಲಾ ಕರೆ ಮಾಡಿದ್ದಾರೆ. ನಿರ್ಮಲಾ ಅವರೇ ಹೇಳಿ, ಸಮಸ್ಯೆ ಏನು? ಹಲೋ ಸರ್, ಹೇಳಿ. ನನಗೆ ಪದೇ ಪದೇ ಯೂರಿನ್ ಮಾಡೋ ಥರ ಆಗ್ತಾ ಇತ್ತು. ಮತ್ತೆ ಯೂರಿನ್ ಮಾಡಬೇಕಾದ್ರೆ ಪೇಯ್ನ್ ಆಗ್ತಾ ಇತ್ತು ತುಂಬಾ. ಓಕೆ. ಮತ್ತೆ ಅದಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ, ಕಿಡ್ನಿ ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು. ಓಕೆ. ಆದ್ರೆ ಅವರು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಅದು ಪದೇ ಪದೇ ಆಗ್ತಾ ಇತ್ತು, ಅಂದ್ರೆ 6 ಮಂತ್ಗೆ 1 ಇಯರ್ ಒಂದ್ಸಲ ಆಗ್ತಾ ಇತ್ತು. ಈಗ ಒಂದು 3 ಇಯರ್ ಇಂದನೂ ಇದೆ. ಸರಿ. ಮೊನ್ನೆ ಇದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಯೂರಿನ್ ಇನ್ಫೆಕ್ಷನ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸರಿ. ಅದು ನಾನು ನೀರು ಸರಿಯಾಗಿ ಕುಡಿಲಿಲ್ಲ ದಿನದಲ್ಲಿ, ಅಂದ್ರೆ ಸಂಜೆ ಆಗ್ತಿದಂಗೆನೆ ತುಂಬಾ ಯೂರಿನ್ ಮಾಡಕ್ ಪ್ರಾಬ್ಲಮ್ ಆಗುತ್ತೆ. ಮುಖ ಬೆಳಗ್ಗೆ ಹೊತ್ತು ಮುಖ ಊದಿರತ್ತೆ. ಬಟ್ ಕಿಡ್ನಿ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದ್ದಾರೆ. ನೀರಂದ್ರೆ ಜರ್ನಿ ಮಾಡ್ಬೇಕಾದ್ರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೀರ್ ಸರಿಯಾಗಿ ಕುಡಿಯಕ್ಕಾಗಲ್ಲ. ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನ್ ಮಾಡೋದು? ಈಗ ರಿಪೀಟೆಡ್ ಆಗಿ ಅಂದರೆ ಇನ್ಫೆಕ್ಷನ್ ಬರ್ತಾನೆ ಇದೆ ಅಂದರೆ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಬೇಕಾಗ್ತದೆ. ಫಸ್ಟು ಮೊದಲನೇದಾಗಿ ಸಾಧಾರಣ ಜನರಲ್ ನಾವೆಲ್ಲರೂ ಪ್ರಿಕಾಷನ್ ತೊಗೊಳಂಗೆ ಜಾಸ್ತಿ ನೀರು ತೊಗೋಬೇಕು, ಜಾಸ್ತಿ ಫ್ರೂಟ್ ಜ್ಯೂಸಸ್ಸು, ಫ್ರೂಟ್ಸು ಇಂಥವೆಲ್ಲ ತೊಗೊಂಡ್ರೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗ್ತದೆ. ಅದು ಬಿಟ್ಟು ಅದು ತೊಗೊಂಡ್ರು ರಿಪೀಟೆಡ್ ಆಗಿ ಆಗ್ತಾ ಇದೆ ಅಂದರೆ ಸ್ಕ್ಯಾನ್ ಅಂತ ಮಾಡ್ಬಿಟ್ಟು ಆಗಲ್ಲ. ಕಾಮನ್ ಈಗ ನೀರ್ ತುಂಬಾ 5 ಲೀಟರ್ ಗಟ್ಲೆ ನೀರು ಜ್ಯೂಸ್ ಎಲ್ಲ ಕುಡಿದಾಗ ಏನಿಲ್ಲ, ಕಾಮನ್ ಆಗಿರ್ತೀನಿ. ಬಟ್ ಒಂದಿನ 2 ದಿನ ಏನಾದ್ರೂ ನೀರ್ ಸ್ವಲ್ಪ ಕಡಿಮೆ ಆಯ್ತು, ಈಗ 1 ಲೀಟರ್ 2 ಲೀಟರ್ ನೀರ್ ಅಷ್ಟೇ ಆಯ್ತು ಅಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಹೆಣ್ಮಕ್ಳಲ್ಲಿ ಕಾಮನ್ ಪ್ರಾಬ್ಲಮ್. ಕಿಡ್ನಿಗೆ ಏನು ಎಫೆಕ್ಟ್ ಆಗಲ್ಲ ಅಲ್ವಾ? ರಿಪೀಟೆಡ್ ಆಗಿ ಆದರೆ ಮುಂದಕ್ಕೆ ಅಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅದಕ್ಕೆ ಫಸ್ಟ್ ಅದಕ್ಕೆ ಮೂಲ ಕಾರಣ ಕಂಡುಹಿಡಿಬೇಕು ನಾವು ಏನಿದೆ ಅಂತ. ಒಂದೊಂದ್ಸಲಿ ಗೈನಕಾಲಜಿ ಪ್ರಾಬ್ಲಮ್ ಇದ್ರೂ ಇರ್ತದೆ. ಒಂದ್ಸಲಿ ನೀವು ರಿಪೀಟೆಡ್ ಆಗಿ ಆಗ್ತಾ ಇದ್ರೆ ಒಂದ್ಸಲಿ ಗೈನಕಾಲಜಿಸ್ಟ್ ನೋಡಿದರೆ ನೀವು ಅದನ್ನ ಟ್ರೀಟ್ ಮಾಡಿದ್ರೆ ಈ ತರ ರಿಪೀಟೆಡ್ ಇನ್ಫೆಕ್ಷನ್ ಆಗದಂಗೆ ನೋಡ್ಕೋಬಹುದು. ಹೌದು, ಅದೇ ಸರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಇನ್ಫೆಕ್ಷನ್ ಅಷ್ಟೇ ಅಂತ. ಇನ್ಫೆಕ್ಷನ್ ಟ್ರೀಟ್ ಆದ್ಮೇಲೆ ಹೆಣ್ಮಕ್ಳು ಡಾಕ್ಟರ್ ಒಂದ್ಸಲಿ ನೋಡಿದ್ರೆ ನೀವು ಅವ್ರು ನಿಮಗೆ ಕರೆಕ್ಟ್ ಆದ ಗೈಡೆನ್ಸ್ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ತುಂಬಾ ಜನ ಅನ್ಕೊಂಡಿದ್ದಾರೆ ಕಿಡ್ನಿ ಬಯಾಪ್ಸಿ ಅಂತಂದ್ರೆ ಆಪರೇಷನ್ ಅಂತ. ಏನಿದು ಕಿಡ್ನಿ ಬಯಾಪ್ಸಿ? ಬಯಾಪ್ಸಿ ಅಂದ್ರೆ ಆಪರೇಷನ್ ಅಲ್ಲ, ಆಕ್ಚುಲಿ ಇಟ್ಸ್ ಓನ್ಲಿ ಎ ಪ್ರೊಸೀಜರ್. ಸಾಧಾರಣ ಸಣ್ಣ ಮಕ್ಕಳಲ್ಲೇ ಮಾಡೋದಿಲ್ಲ ಬಯಾಪ್ಸಿ. ಬಟ್ ಒಂದೊಂದ್ಸಲಿ ಕಿಡ್ನಿ ಫೇಲ್ಯೂರ್ ಥರ ಆಯಿತು, ಕ್ರಿಯೇಟಿನ್ ಅಂತ ಜಾಸ್ತಿ ಇದೆ, ಅಥವಾ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಆ ಥರ ನೆಫ್ರಾಟಿಕ್ ಸಿಂಡ್ರೋಮು ರಿಪೀಟೆಡ್ ಆಗಿ ಬರ್ತಾನೆ ಇದೆ, ಸ್ಟೀರಾಯ್ಡ್ ಕೊಟ್ಟ ಮೇಲೆ ಮತ್ತೆ ನಿಲ್ಲಿಸಿದ ತಕ್ಷಣ ಮತ್ತೆ ಬರ್ತಾ ಇದೆ ಅಂದರೆ ಬಯಾಪ್ಸಿ ಅಂತ ಮಾಡಬೇಕಾಗ್ತದೆ. ಕಿಡ್ನಿ ಬಯಾಪ್ಸಿ ಅಂದರೆ ಒಂದು ಸಣ್ಣ ನೀಡಲ್ ತೊಗೊಂಡು ಕಿಡ್ನಿಯಲ್ಲಿ ಪಿಯರ್ಸ್ ಮಾಡಿ ವಿ ಟೇಕ್ ಎ ಸ್ಮಾಲ್ ಬಿಟ್ ಆಫ್ ಎ ಟಿಶ್ಯೂ ಆ್ಯಂಡ್ ಲುಕ್ ಅಟ್ ಇಟ್ ಇನ್ ದ ಮೈಕ್ರೋಸ್ಕೋಪ್. ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಏನು ಪ್ರಾಬ್ಲಮ್, ಬೇಸಿಕ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತದೆ. ಅದನ್ನು ನೋಡಿಕೊಂಡು ಅದರ ಪರವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಒಂದೊಂದ್ಸಲಿ ಸ್ಟೀರಾಯ್ಡ್ಸ್ ಒಂದೇ ಸಾಕಾಗಲ್ಲ ನೆಫ್ರಾಟಿಕ್ ಸಿಂಡ್ರೋಮ್, ವಿ ಮೇ ಹ್ಯಾವ್ ಟು ಗಿವ್ ಸಮ್ ಅದರ್ ಇಮ್ಯುನೋಸಪ್ರೆಷನ್ ವಾಟ್ ವಿ ಕಾಲ್. ಸೊ ಅದನ್ನು ಕೊಡ್ಬೇಕಾ ಇಲ್ವಾ ಅಂತ ಬಯಾಪ್ಸಿ ಮಾಡಿದ್ರೆ ಗೊತ್ತಾಗ್ತದೆ. ಇನ್ನೊಂದು ವಿಷಯ ಅಂದರೆ ಕಿಡ್ನಿ ಫೇಲ್ಯೂರ್ಗೆ ಏನು ಕಾರಣ ಅಂತ ಗೊತ್ತಿಲ್ಲ ಅಂದರೆ ಕಿಡ್ನಿ ಬಯಾಪ್ಸಿ ಅಂತ ಮಾಡಿ ನೋಡಿದರೆ ಗೊತ್ತಾಗ್ತದೆ. ಕಿಡ್ನಿ ಫೇಲ್ಯೂರ್ನ ಸರಿ ಮಾಡ್ಬೋದಾ ಇಲ್ವಾ ಅದೆಲ್ಲ ಕಿಡ್ನಿ ಬಯಾಪ್ಸಿ ಮಾಡಿದ್ರೆ ಗೊತ್ತಾಗ್ತದೆ. ಇಟ್ಸ್ ನಾಟ್ ಎ ಸರ್ಜರಿ, ಇಟ್ಸ್ ಓನ್ಲಿ ಎ ಮೈನರ್ ಪ್ರೊಸೀಜರ್. ಓಕೆ, ಮೈಸೂರಿಂದ ಸುರೇಶ್ ಕುಮಾರ್ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ಹೇಳಿ, ನಿಮ್ಮ ಸಮಸ್ಯೆ ಏನಿದೆ? ಸರ್ ನಮಸ್ತೆ, ನಾನು ಸುರೇಶ್ ಕುಮಾರ್ ಅಂತ ಮಾತಾಡ್ತಾ ಇರೋದು. ಹೇಳಿ ಸರ್, ನನ್ನ ಮಗ ಈಗ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಸರ್. ಓಕೆ. ಅವನು ನೈಟ್ ಟೈಮ್ ನಾನು 11 ಗಂಟೆಗೆ ರಿಸರ್ಚ್ ಮಾಡ್ಬಿಟ್ಟು ಮಲಗಿಸ್ತೇನೆ ಸರ್. ಓಕೆ. ಅದನ್ನು ಕೂಡ ಬೆಡ್ ವೇಟ್ ಮಾಡ್ಕೊತಾನೆ ಮಿಡ್ ನೈಟ್ ಒಂದು ಟೈಮ್. ಓಕೆ ಸರ್, ಅದಕ್ಕೆ ಏನು ಪ್ರಾಬ್ಲಮ್ ಅಂತ ಹೇಳಿ ನಾನು 4-5 ಕಡೆ ತೋರಿಸ್ತೆ ಸರ್ ಹಾಸ್ಪಿಟಲ್ಗೆ. ಬಟ್ ಟ್ರೀಟ್ಮೆಂಟ್ ಇಟ್ ಇಸ್ ನಾಟ್ ಓಕೆ. ಅದು ಸಾಧಾರಣ ಮಕ್ಕಳಲ್ಲಿ ಬೆಡ್ ವೆಟ್ಟಿಂಗ್ ಅನ್ನೋದು ಕ್ವೈಟ್ ಕಾಮನ್. ಯೂಶಲಿ ನೀವು ಹೇಳಿದಾಗ ಅಪ್ ಟು 8 ಇಯರ್ಸ್ ಏನು ಮಾಡಬೇಡಿ ಅಂತ ಹೇಳ್ತೀವಿ ನಾವು. 8 ಇಯರ್ಸ್ ಆದ್ರೂ ಬೆಡ್ ವೆಟ್ಟಿಂಗ್ ಆಗ್ತಾನೆ ಇದೆ ಅಂದರೆ ಅದಕ್ಕೆ ಬೇರೆ ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ. ಮೊದಲನೇದಾಗಿ ಕಿಡ್ನಿ ಫಂಕ್ಷನ್ ಚೆನ್ನಾಗಿದ್ದಾನೆ ಇಲ್ವಾ ಅಂತ ನೋಡ್ಬೇಕಾಗ್ತದೆ. ಕಿಡ್ನಿ ನಾರ್ಮಲ್ ಆಗಿ ನಾವೆಲ್ಲರೂ ಡೇ ಟೈಮಲ್ಲಿ ವೆನೆವರ್ ಯು ವಾಂಟ್ ಯು ಕ್ಯಾನ್ ಪಾಸ್ ಯೂರಿನ್. ನೈಟಲ್ಲಿ ಸಾಧಾರಣ ಎದ್ದು ಪಾಸ್ ಮಾಡೋದು ತುಂಬ ಕಡಿಮೆ ಮಕ್ಕಳು. ಸೊ ಯಾಕೆ ಈ ಥರ ಆಗ್ತಿದೆ ಅಂತ ನೋಡ್ಬೇಕಾಗ್ತದೆ. ಸೊ ಅದಕ್ಕೆ ಬೇಕಾಗಿರೋ ಟೆಸ್ಟ್ ಅಂದರೆ ಒಂದು ಕಿಡ್ನಿ ಫಂಕ್ಷನ್ ಮಾಡಬೇಕು. ಆಮೇಲೆ ಅದೆಲ್ಲ ಚೆನ್ನಾಗಿದೆ ಅಂದರೆ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ ಕೊಡ್ಬೋದು ನೈಟ್ ಈ ಥರ ಬೆಡ್ ವೆಟ್ಟಿಂಗ್ ಪ್ರಿವೆಂಟ್ ಮಾಡೋದಕ್ಕೆ. ಒಂದೊಂದ್ಸಲಿ ಇದು ಬೆಡ್ ವೆಟ್ಟಿಂಗ್ ಕ್ಯಾನ್ ಬಿ ಹೆರಿಡಿಟ್ರಿ ಆಲ್ಸೋ. ಫ್ಯಾಮಿಲಿಯಲ್ಲಿ ಬೇರೆ ಯಾರಿಗಾದರೂ ಈ ಥರ ಇದೆ, ಅವ್ರ ಕಸಿನ್ಸಿಗಿದೆ ಅಥವಾ ಕಸಿನ್ಸು, ಗ್ರ್ಯಾಂಡ್ ಅಂಕಲ್ಸು, ಆಂಟಿಗಿದೆ ಅಂದರೆ ಒಂದೊಂದ್ಸಲಿ ಬೆಡ್ ವೆಟ್ಟಿಂಗ್ ಆಗ್ತದೆ. ಬಟ್ ಯೂಶಲಿ ಒಂದು ಸ್ವಲ್ಪ ಅವ್ರ ಅಡಲ್ಸೆಂಟ್ ವಯಸ್ಸು ಬಂದಮೇಲೆ ಅಂದರೆ 10-13 ವರ್ಷ ಆದಮೇಲೆ ದೇ ವಿಲ್ ಸ್ಟಾಪ್ ಬೆಡ್ ವೆಟ್ಟಿಂಗ್. ಬೆಡ್ ವೆಟ್ಟಿಂಗ್ ಆಗ್ತಾನೆ ಇದ್ದರೆ ಅಂದರೆ ಸ್ವಲ್ಪ ಮುಜುಗರದ ವಿಷಯ ಇದು. ಸೊ ಆ ಥರ ಇದ್ದಾಗ ಒಂದೊಂದ್ಸಲಿ ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಅದಕ್ಕೆ ಕೆಲವು ಮೆಡಿಸಿನ್ ಬರ್ತದೆ, ಒಂದು ನೇಸಲ್ ಸ್ಪ್ರೇ ಅಂತ, ಅದೆಲ್ಲ ಅದು ಬೇಕಿದ್ದರೆ ತೊಗೋಬೋದು. ನೈಟ್ ಮಲಗೋ ಮುಂಚೆ ಅದು ತೊಗೊಂಡ್ರೆ ರಾತ್ರಿ ಅವರು ಬೆಡ್ ವೆಟ್ಟಿಂಗ್ ಮಾಡೋದಿಲ್ಲ. ಓಕೆ, ಈಗ ಅಸ್ಲಂ ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದರೆ. ಅಸ್ಲಂ ಅವರೇ ಹೇಳಿ, ನಿಮ್ಮ ಸಮಸ್ಯೆ ಏನು? ಹಲೋ, ಅಸ್ಲಂ ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಇದು ಸ್ಟೋನ್ ಬಗ್ಗೆ, ಸ್ಟೋನ್ ನನಗೆ ಎಲ್ಲ ಒಂದು ತಿಂಗಳು ಹಿಂದೆ ಸ್ಟೋನ್ ತರ ಇದಾಗಿತ್ತು, ಹೊಟ್ಟೆ ನೋವು. ಓಕೆ ಸರ್, ಅದು ಮೇಲಾಯ್ತು, ವಿಪರೀತ ಸುಸ್ತು ಅನ್ನೋದೈತೆ. ಓಕೆ. ಅದ್ರ ಪರಿಣಾಮ ಏನು ಸರ್?
ಕಿಡ್ನಿ ಸ್ಟೋನ್ಸು ಕ್ವೈಟ್ ಕಾಮನ್. ಈಗ ನಮ್ಮ ಡಿಪೆಂಡ್ಸ್ ಆನ್ ವಿಚ್ ಏರಿಯಾ ಯು ಆರ್ ಲಿವಿಂಗ್. ಬೆಂಗಳೂರಲ್ಲೂ ಕಾಮನ್ನು, ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲೆಲ್ಲ ತುಂಬ ಕಾಮನ್. ಇದು ತುಂಬ ಬಿಸಿಲಿರೋ ಜಾಗದಲ್ಲಿ ತುಂಬ ಡಿಹೈಡ್ರೇಷನ್ ಆಗೋ ಚಾನ್ಸ್ ಇದ್ದಾಗ ಆಗ್ತದೆ. ಸೊ ಇದು ಪ್ರಿವೆಂಟ್ ಮಾಡ್ಬೇಕಂದ್ರೆ ಜಾಸ್ತಿ ನೀರು ತೊಗೋಬೇಕಾಗ್ತದೆ. ಸಾಧಾರಣ ಒಂದ್ಸಲಿ ಬಂತು ಅಂದರೆ ತುಂಬ ಎದುರ್ಕೊಳ್ಳೋದೇನು ಬೇಕಾಗಿರಲ್ಲ. ಬಟ್ ರಿಪೀಟೆಡಾಗಿ ಸ್ಟೋನ್ ಆಗ್ತಾ ಇದೆ, ಸ್ಟೋನ್ಸ್ ಬರ್ತಾನೆ ಇದೆ ಅಂದರೆ ಯಾಕೆ ಈ ಥರ ರಿಪೀಟೆಡ್ ಸ್ಟೋನ್ಸ್ ಬರ್ತಾ ಇದೆ ಅಂತ ಟೆಸ್ಟ್ ಮಾಡಬೇಕಾಗ್ತದೆ. ಒಂದೊಂದ್ಸಲಿ ಕ್ಯಾಲ್ಸಿಯಂ ಪ್ರಾಬ್ಲಮ್ಸ್ ಒಂದೇ ಸಲ ಬಂದಿರೋದಂದರೆ ತುಂಬ ಹೆದರೋದು ಬೇಕಾಗಿಲ್ಲ. ಸ್ವಲ್ಪ ಜಾಸ್ತಿ ನೀರು ಅದು ತೊಗೋಬೇಕಾಗ್ತದೆ. ತುಂಬ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಇಂಥವೆಲ್ಲ ತೊಗೋಬಾರ್ದು. ಜಾಸ್ತಿ ನೀರು ತೊಗೊಂಡು ಮತ್ತೆ ರಿಪೀಟೆಡಾಗಿ ಏನಾದ್ರು ಬಂದರೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಈ ಮಕ್ಕಳಿಗೆ ಡಯಾಲಿಸಿಸ್ ಅಂತ ಹೇಳಿದ್ವಿ, ಡಯಾಲಿಸಿಸ್ ಮಾಡೋದ್ರಿಂದ ಕ್ಯೂರ್ ಆಗುತ್ತೆ ಅಂತೀರಾ? ಅಂದರೆ ಡಯಾಲಿಸಿಸ್ ಈಸ್ ನಾಟ್ ಎ ಕ್ಯೂರ್, ಇಟ್ಸ್ ಓನ್ಲಿ ಎ ಟೆಂಪರರಿ ಬ್ರಿಡ್ಜ್. ಡಯಾಲಿಸಿಸ್ ಈಸ್ ಓನ್ಲಿ ಟೆಂಪರರಿ. ಕಿಡ್ನಿ ಏನು ಕೆಲಸ ಮಾಡ್ತದೆ ಅದು ಡಯಾಲಿಸಿಸ್ ಮಾಡ್ತದೆ. ಹೌದು, ಮಕ್ಕಳಿಗೆ ಕಷ್ಟ ಅಂತ ಅಂದರೆ ಚಿಕ್ಕದಿಂದ ಮಾಡ್ತಾ ಮಾಡ್ತಾ ಅಂದರೆ ಎಷ್ಟು ವರ್ಷದವರೆಗೂ ಮಾಡಬೇಕಾಗಬಹುದು? ಲೈಫ್ ಲಾಂಗ್ ಮಾಡ್ಬೋದು ಡಯಾಲಿಸಿಸ್. ಬಟ್ ಚಿಕ್ಕ ಮಕ್ಕಳಲ್ಲಿ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅವರು ಸ್ಕೂಲಿಗೆ ಹೋಗ್ಬೇಕು, ಡಯಾಲಿಸಿಸ್ ಮಾಡ್ತಾ ಇದ್ರೆ ಸ್ಕೂಲಿಗೆ ಯಾವಾಗ ಹೋಗ್ತಾರೆ, ಆಮೇಲೆ ಡಯಾಲಿಸಿಸ್ ಮಾಡ್ತಾನೆ ಇದ್ರೆ ಬೆಳವಣಿಗೆಗೂ ಜಾಸ್ತಿ ಬರೋದಿಲ್ಲ. ಸೊ ಕಿಡ್ನಿ ಫೇಲ್ಯೂರ್ ಪರ್ಮನೆಂಟ್ ಅಂತ ಆಗಿ ಪರ್ಮನೆಂಟ್ ಡಯಾಲಿಸಿಸ್ ಅಂತ ಆದರೆ ದೆನ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಉತ್ತಮ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇಂದ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತೀರಾ? ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಅ ಡೆಫಿನೆಟ್ ಪರ್ಮನೆಂಟ್ ಸೊಲ್ಯೂಷನ್ ಚೈಲ್ಡ್ಗೆ. ಯಾಕಂದರೆ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಚೈಲ್ಡ್ ಕ್ಯಾನ್ ಗೋ ಬ್ಯಾಕ್ ಟು ಸ್ಕೂಲ್. ಆಮೇಲೆ ಚೈಲ್ಡ್ ವಿಲ್ ಡೆವಲಪ್, ಅಂದರೆ ಡೆವಲಪ್ಮೆಂಟ್ ಬರ್ತದೆ. ಆಮೇಲೆ ಸ್ಕೂಲಿಂಗ್ ಕಂಪ್ಲೀಟ್ ಮಾಡಿ, ಎಜುಕೇಷನ್ ಕಂಪ್ಲೀಟ್ ಮಾಡಿ, ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ವರ್ಕ್. ದೇ ಕ್ಯಾನ್ ಬಿಕಮ್ ಎ ಪ್ರೊಡಕ್ಟಿವ್ ಸಿಟಿಸನ್ ಫಾರ್ ದ ಕಂಟ್ರಿ ಆ್ಯಂಡ್ ಆಲ್ಸೋ ಫಾರ್ ದ ಫ್ಯಾಮಿಲಿ. ದೇ ವಿಲ್ ಬಿ ನಾಟ್ ಬಿ ಡಿಪೆಂಡೆಂಟ್ ಪರ್ಮನೆಂಟ್ಲಿ ಆನ್ ಪೇರೆಂಟ್ಸ್. ಇಲ್ಲಾಂದರೆ ಯಾವಾಗಲೂ ಡಯಾಲಿಸಿಸ್ಗೆ ಹೋಗ್ಬೇಕಂದ್ರೆ ವಾರಕ್ಕೆ 3 ಸಲ ಡಯಾಲಿಸಿಸ್ ಯೂನಿಟಿಗೆ ಕರ್ಕೊಂಡು ಹೋಗ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು ಬರಬೇಕು. ಇದು ಆಗೋದಿಲ್ಲ. ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ದೆನ್ ದೇ ಲೈಫ್ ವಿಲ್ ಬಿ ಬೆಟರ್. ಎಸ್ಪೆಷಲಿ ಕ್ವಾಲಿಟಿ ಆಫ್ ಲೈಫು ಬೆಟರ್ ಇರ್ತದೆ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ. ಚಿಲ್ಡ್ರನಲ್ಲಿ ಬೆಳವಣಿಗೆ ಆಗಲಿ, ಸ್ಕೂಲ್ ಆಗಲಿ, ಓವರಾಲ್ ಡೆವಲಪ್ಮೆಂಟ್ ಆಗಲಿ, ಅಥವಾ ಅವರು ಫ್ರೆಂಡ್ಸ್ ಇರ್ತಾರೆ, ಅವ್ರು ಬೇರೆ ಕ್ಲಾಸ್ಮೇಟ್ಸ್ ಇರ್ತಾರೆ, ಅವರೆಲ್ಲ ಚೆನ್ನಾಗಿರ್ತಾರೆ. ಇವರು ಪರ್ಮನೆಂಟ್ ಹಾಸ್ಪಿಟ್ಲಲ್ಲೇ ಇರೋದು, ಆಮೇಲೆ ಸ್ಕೂಲಿಂದ ಡ್ರಾಪ್ಔಟ್ ಆಗೋದು, ಪಾಸ್ ಆಗೋದಿಲ್ಲ ಎಕ್ಸಾಮಲ್ಲಿ, ಈ ಥರ ಎಲ್ಲ ಇರೋದ್ರಿಂದ ಅವರಿಗೆ ಸೈಕಲಾಜಿಕಲಿ ಕೂಡ ದೇ ವಿಲ್ ಬಿಕಮ್ ವೆರಿ ವೀಕ್. ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ದೇ ವಿಲ್ ಬಿ ಬೆಟರ್ ಸೈಕಲಾಜಿಕಲಿ ಆಲ್ಸೋ ಆ್ಯಂಡ್ ಆಲ್ಸೋ ಫಿಸಿಕಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಹೇಗೆ ಬರುತ್ತೆ, ಇದು ಕಾರಣ ಏನು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಮಕ್ಕಳಲ್ಲೂ ಕೂಡ ಕಿಡ್ನಿ ಸಮಸ್ಯೆ ಬರುತ್ತೆ, ಆದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮ ಇರ್ಬೋದು, ಹೆತ್ತವರು, ಜೊತೆಗಿರೋ ಪಾಲಕರು ಇರ್ಬೋದು, ಮಕ್ಕಳಲ್ಲಿ ಈ ಥರ ಲಕ್ಷಣಗಳು ಕಂಡುಬರುತ್ತೆ. ಸುಸ್ತಾಗಿರೋದಿರ್ಬೋದು, ವಾಂತಿ ಮಾಡೋದು ಪದೇ ಪದೇ. ಮಕ್ಕಳಲ್ಲಿ ಈ ಥರ ಕೆಲವೊಂದು ಲಕ್ಷಣಗಳು ಕಂಡುಬಂದಾಗ ಅದನ್ನು ಕೂಡಲೇ ನೀವು ವೈದ್ಯರನ್ನ ಭೇಟಿ ಮಾಡಿ. ಕಿಡ್ನಿ ಸಮಸ್ಯೆ ಅಂಥೇಳಿ ತಾತ್ಸಾರ ಮಾಡ್ದೇನೆ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆ ತಗೋಬೇಕಾಗುತ್ತೆ. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ಸುದ್ದಿವಾಹಿನಿ.